ರಾಶಿ ಭವಿಷ್ಯ 12 ರಾಶಿಗಳು ಯಾವ ರೀತಿ ಇದೆ ಇವತ್ತಿನ ಭವಿಷ್ಯದಲ್ಲಿ ತಿಳಿಸ್ಕೊಡ್ತಾ ಹೋಗಿ. ಮೊದಲ 6 ರಾಶಿಗಳನ್ನು ಮೊದಲು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸೃಜನಶೀಲತೆ ಹೆಚ್ಚುತ್ತೆ, ಕ್ರಿಯೇಟಿವಿಟಿ ಹೆಚ್ಚತಕ್ಕಂಥದ್ದು ಕಾಣುತ್ತೆ. ಅವರ ಮಕ್ಕಳಿಗೆ ಅವರ ಮಕ್ಕಳಿಂದ ಅವರಿಗೆ ಹೆಚ್ಚಿನ ಸಂತೋಷ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಕಲಾವಿದರು ಯಾರಿದ್ದೀರಿ ಅಥವಾ ಬರವಣಿಗೆದಾರ ಯಾರಿದ್ದೀರಿ, ಸಾಹಿತಿಗಳು ಅವರಿಗೆ ಬಹಳ ಶುಭಕರವಾಗಿರ್ತಕ್ಕಂತಹ ದಿವಸವು. ಆದರೆ ಇವತ್ತಿನ ದಿವಸ ಸ್ನೇಹಿತರ ವರ್ಗದೊಂದಿಗೂ ಮತ್ತು ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ಏರುಪೇರುಗಳು ಮತ್ತು ತೊಂದರೆ ತಾಪತ್ರೆಗಳು ಉಂಟಾಗುತ್ತೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ವೃಷಭದವರೇ ವಿದ್ಯಾರ್ಥಿನಿಗೆ ಬಹಳ ಶುಭಕರವಾಗಿರ್ತಕ್ಕಂತಹ ದಿನ. ಇಂಜಿನಿಯರಿಂಗ್ ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಯಾರು ಕಂಪ್ಯೂಟರ್ ಸೈನ್ಸು ಮತ್ತು ಯಾರು ಎಲೆಕ್ಟ್ರಾನಿಕ್ಸು, ಕಮ್ಯುನಿಕೇಷನ್ನು, IT ಈ ಥರದ್ದು ಮಾಡ್ತಾ ಇದ್ದಾರೆ ಅವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿವಸವಾಗಿ ಪರಿಣಮಿಸುತ್ತೆ. ಇವರಲ್ಲೂ ಕೂಡ ಇವತ್ತಿನ ದಿವಸ ಸೃಜನಶೀಲತೆ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಮನೆಯಲ್ಲಿ ಸೌಖ್ಯವೂ ಉಂಟಾಗುತ್ತೆ. ಆದರೆ ಇವತ್ತಿನ ದಿವಸ ವೃಷಭದವರು ಸ್ವಲ್ಪ ಹಣದ ವಿಚಾರವಾಗಿ ಇವತ್ತಿನ ದಿವಸ ದುರಾದೃಷ್ಟವಂತರಾಗಿ ಇರತಕ್ಕಂಥದ್ದು ಕಾಣುತ್ತೆ. ಹಣ ಅಂತಹ ಸುಲಭವಾಗಿ ಒದಗುವುದಿಲ್ಲ ಮತ್ತು ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ವೃಷಭದವರಲ್ಲಿ ಕಾಣುತ್ತೆ ನಮಗೆ. ಮಿಥುನದವರಿಗೆ ಇವತ್ತಿನ ದಿವಸ ಸುಖ ಬಹಳ ಚೆನ್ನಾಗಿ ಸಿಗ್ತಕ್ಕಂಥದ್ದು. ಹೊಸದಾಗಿ ಯಾವುದಾದರೂ ಭೂಮಿಯನ್ನು ಕೊಳ್ಳಬೇಕು ಅಂತಿದ್ದರೆ ಅದು ಆಗತಕ್ಕಂಥದ್ದು, ಅಥವಾ ಭೂಮಿಯ ಮಾರಾಟವನ್ನು ಮಾಡಬೇಕು ಅಂತ ನೀವು ಏನಾದರೂ ಒಂದು ಮನಸ್ಸಿನಲ್ಲಿ ಅಂದುಕೊಂಡಿದ್ದರೆ ಅದು ಕೂಡ ಸಾಧ್ಯ ಆಗ್ತಕ್ಕಂಥದ್ದು. ಹೊಸ ಸ್ನೇಹಿತರೊಂದಿಗೆ ಒಂದು ಸಮಾಗಮ, ಹೊಸಬರ ಪರಿಚಯ ಇತ್ಯಾದಿಗಳು ಉಂಟಾಗ್ತಕ್ಕಂಥದ್ದು ಕಂಡು ಬಂದಾಗ ಇವತ್ತಿನ ದಿವಸ ಆರೋಗ್ಯದಲ್ಲಿ ಬಹಳ ತೊಂದರೆ, ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಹೆಚ್ಚುತ್ತೆ ಅಂತಕ್ಕಂಥದ್ದು ಕಡೆ ತಾವು ಗಮನವನ್ನು ಹರಿಸಬೇಕಾಗಿ ಬೇಕು. ಕರ್ಕಾಟಕದವರಿಗೆ ಇವತ್ತಿನ ದಿವಸ ಉದ್ಯೋಗದಿಂದ, ವ್ಯಾಪಾರದಿಂದ, ವ್ಯವಹಾರದಿಂದ ಎಲ್ಲ ಥರದ ಸರ್ವಾಂಗೀಣವಾಗಿರ್ತಕ್ಕಂತಹ ಸರ್ವತೋಮುಖವಾಗಿರ್ತಕ್ಕಂತಹ ಲಾಭವು, ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಶುಭತ್ವವು ಮತ್ತು ವಿದ್ಯಾರ್ಥಿನಿಯರಿಗೆ ಬಹಳ ಶುಭಕರವಾಗಿರ್ತಕ್ಕಂತಹ ದಿವಸವಾದಾಗ್ಯೂ ಕೂಡ ಇವತ್ತಿನ ದಿವಸ ಲಕ್ ಅನ್ನೋದು ಅಂದರೆ ಭಾಗ್ಯ ಅಂತಕ್ಕಂಥದ್ದು ನಮಗೆ ಕೈ ಕೊಡುತ್ತೆ. ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರವನ್ನು ಮಾಡಿಕೊಳ್ಳಬಹುದಾಗಿರ್ತಕ್ಕಂತಹ ಅವಯೋಗಗಳು ಕೂಡ ನಮಗೆ ಅಲ್ಲಿ ಬಹಳ ಸುಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ಸ್ಥಾನ ಚಲನೆಯಿಂದ ಶುಭ ಉಂಟಾಗ್ತಕ್ಕಂಥದ್ದು, ಏಳಿಗೆ ಆಗ್ತಕ್ಕಂಥದ್ದು, ಟ್ರಾನ್ಸ್ಫರ್ಗೆ ಯಾರಾದರೂ ಅಂದರೆ ಸ್ಥಾನದ ಬದಲಾವಣೆಗೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅಂತಹ ಒಂದು ಸ್ಥಾನದ ಬದಲಾವಣೆ ಅತ್ಯಂತ ಶೀಘ್ರದಲ್ಲಿ ಬಹಳ ಸುಲಭದಲ್ಲಿ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಆದಾಗ್ಯೂ ಕೂಡ ನಿಮ್ಮ ಉದ್ಯೋಗದಲ್ಲಿ, ಅದರಲ್ಲೂ ಯಾರು ಪೊಲೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಮನಸ್ಸಿಗೆ ಹಿಂಸೆಯೋ ತೇಜೋವಧಿಯೋ ಹಿರಿಯ ಅಧಿಕಾರಿಗಳಿಂದ ಬಹಳ ಒತ್ತಡಕ್ಕೂ ನೀವು ಒಳಗಾಗಿ ಮಾನಸಿಕವಾಗಿ ಇವತ್ತಿನ ದಿವಸ ಜರ್ಜರಿತರಾಗ್ತೀರಿ ಅಂತಕ್ಕಂಥದ್ದು ಮೊದಲ 6 ರಾಶಿಗಳ ಫಲ. ಗುರುಗಳೇ, ಉಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿ. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಭಾಗ್ಯೋದಯ ಆಗ್ತಕ್ಕಂಥದ್ದು, ಲಾಭ ಆಗ್ತಕ್ಕಂಥದ್ದು. ಅದರಲ್ಲೂ ಯಾರು ಸ್ಟೇಷನರಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ ಅವರಿಗೆ ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥದ್ದು. ಉಪಾಧ್ಯಾಯರು ಯಾರಿದ್ದೀರಿ, ಉಪಾಧ್ಯಾಯ ವೃತ್ತಿಯಲ್ಲಿದ್ದೀರಿ, ಟೀಚಿಂಗ್ ಪ್ರೊಫೆಷನ್ ಇದ್ದೀರಿ ಅವರಿಗೂ ಕೂಡ ಬಹಳ ಶುಭ ಮತ್ತು ಏಳಿಗೆ ಉಂಟಾಗ್ತಕ್ಕಂಥದ್ದು ನಮಗೆ ಕಂಡು ಬಂದಾಗ್ಯೂ ಕೂಡ ಇವತ್ತಿನ ದಿವಸ ಪಿತ್ರಾರ್ಜಿತವಾಗಿ ಬರಬೇಕಾಗಿರ್ತಕ್ಕಂತಹ ಹಣ ಬರದೇ ಇರತಕ್ಕಂಥದ್ದು, ಅದರ ವಿಚಾರವಾಗಿ ವಾಗ್ವಾದ ಉಂಟಾಗ್ತಕ್ಕಂಥದ್ದು. ಜ್ಞಾತಿಗಳೊಂದಿಗೂ ಕೂಡ ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿ ಮತ್ತು ಸಂಬಂಧಗಳು ನಿಮಗೆ ಕೆಡತಕ್ಕಂತಹ ಒಂದು ಅವಯವಗಳು ಕೂಡ, ಅವಲಕ್ಷಣಗಳು ಕೂಡ ತುಲಾ ರಾಶಿಯವರಲ್ಲಿ ಕಂಡುಬರುತ್ತೆ. ವೃಶ್ಚಿಕದವರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ ಬಹಳ ಶುಭಕರವಾಗಿರ್ತಕ್ಕಂತಹ ದಿನವಾಗಿ ಪರಿಣಮಿಸುತ್ತೆ. ಅದೇ ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಇವತ್ತಿನ ದಿವಸ ತೊಂದರೆಯೂ, ನಷ್ಟವೂ, ಕಷ್ಟವೂ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಶುಭ ಅಂತ ಕಂಡಾಗ ಕೂಡ ಸಮಾಧಾನ ಅಂತಕ್ಕಂಥದ್ದು ಇರದೇ ಹೋಗುತ್ತೆ. ಹಾಗೂ ವೃಶ್ಚಿಕದವರಿಗೆ ಇವತ್ತಿನ ದಿವಸ ಅನಾರೋಗ್ಯ ಬಾಧೆಯು, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಾಧೆಗಳು ಕೂಡ ಅವರನ್ನು ಕಾಡುತ್ತೆ ಅಂತಕ್ಕಂಥದ್ದು ಸುಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಧನುಸ್ಸು ರಾಶಿಯವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿವಸ. ಯಾರಿಗೆ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ಬಹಳ ಲಾಭವು, ಬಹಳ ಏಳಿಗೆಯು, ಸೇಲ್ಸು ಮಾರ್ಕೆಟಿಂಗ್ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಬಹಳ ಲಾಭವನ್ನು ಮತ್ತು ಶುಭವನ್ನು ಕೊಡ್ತಕ್ಕಂಥದ್ದು ಆಗಿ ಕಾಣುತ್ತೆ. ಅದರಲ್ಲೂ ವಿಶಿಷ್ಟವಾಗಿ ಯಾರು ಬೇಳೆಗಳಿಗೆ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಪಲ್ಸಸ್ ಅಂತ ಏನು ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಅವರಿಗೆ ಹೆಚ್ಚಿನ ಲಾಭವು ಮತ್ತು ಶುಭವೂ ಉಂಟಾಗುತ್ತೆ. ಆದರೆ ವ್ಯಾಪಾರ ಅದು ಬಿಟ್ಟು ಯಾರು ಯಂತ್ರೋಪಕರಣಗಳ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅವರಿಗೆ ಸ್ವಲ್ಪ ಧಕ್ಕೆಯೂ ಮತ್ತು ತೊಂದರೆಯೂ ಉಂಟಾಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹವು ಉಂಟಾಗ್ತಕ್ಕಂಥದ್ದು ಧನುಸ್ಸಿನವರಿಗೆ ಕಂಡುಬರುತ್ತೆ. ಮಕರದವರಿಗೆ ಇವತ್ತಿನ ದಿವಸ ಆಸ್ತಿ ಲಾಭ ಉಂಟಾಗ್ತಕ್ಕಂಥದ್ದು, ಧನಲಾಭ ಉಂಟಾಗ್ತಕ್ಕಂಥದ್ದು, ತಿಳಿದು ಅಥವಾ ತಿಳಿದೇ ಇರತಕ್ಕಂಥ ಮೂಲಗಳಿಂದ ಭೂರಿ ಲಾಭ ಉಂಟಾಗ್ತಕ್ಕಂಥದ್ದು ಕಂಡು ಬಂದಾಗ್ಯೂ ಇವತ್ತಿನ ದಿವಸ ನಿಮ್ಮ ತಾಯಿಯ, ನಿಮ್ಮ ಜನನಿಯ ಆರೋಗ್ಯ ಕೆಡತಕ್ಕಂಥದ್ದು, ನಿಮ್ಮ ಆರೋಗ್ಯದಲ್ಲೂ ಕೂಡ ಅಂತಹ ಏನು ಉತ್ತಮತೆ ಇಲ್ಲದೇ ಇರತಕ್ಕಂಥದ್ದು ನಿಮ್ಮನ್ನು ಸ್ವಲ್ಪ ದುಃಖಕ್ಕೆ ಈಡು ಮಾಡುತ್ತೆ. ಕುಂಭದವರಿಗೆ ಇವತ್ತಿನ ದಿವಸ ಪಾಲುದಾರಿಕೆ ವ್ಯಾಪಾರದಲ್ಲಿ ಬಹಳ ಒಳ್ಳೆಯ ಲಾಭ ಉಂಟಾಗ್ತಕ್ಕಂಥದ್ದು. ಯಾರು ಶೇರ್ಸು ಅಥವಾ ಯಾರು ಬೇರೆ ರೀತಿಯಾಗಿರ್ತಕ್ಕಂತಹ ವ್ಯಾಪಾರ ಉದ್ಯೋಗಗಳನ್ನು ಮಾಡ್ತಾ ಇದ್ದೀರಿ, ಸ್ಟಾಕ್ಸು, ಅವರಿಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ.
ಮದುವೆ ಪ್ರಯತ್ನ ಕೈಗೂಡಿ ಬರ್ತಕ್ಕಂಥದ್ದು ಮತ್ತು ಉದ್ಯೋಗದಲ್ಲೂ ಕೂಡ ವ್ಯಾಪಾರದಲ್ಲೂ ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥದ್ದು ಆದಾಗ್ಯೂ ಕೂಡ ಮನಸ್ಸಿಗೆ ನಿಮಗೆ ಸಮಾಧಾನ ಅಂತಕ್ಕಂಥದ್ದು ಇರುವುದಿಲ್ಲ. ಯಾರಿಗೋ ಒಳಿತನ್ನು ಮಾಡಿ ಅವರಿಂದ ನೀವು ಕೆಟ್ಟ ಹೆಸರನ್ನು ಪಡೆದುಕೊಳ್ತಕ್ಕಂಥದ್ದು, ಅನ್ವಾಂಟೆಡ್ ಬ್ಲೇಮ್ಸ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಅದು ನಿಮಗೆ ಇವತ್ತಿನ ದಿವಸ ಉಂಟಾಗ್ತಕ್ಕಂಥದ್ದು ಕುಂಭರಾಶಿಯವರು ಕಂಡುಬರುತ್ತೆ. ಮೀನದವರಿಗೆ ಇವತ್ತಿನ ದಿವಸ ಯಾರು ಈ ದಾಂಪತ್ಯದ ವಿಚಾರಕ್ಕೆ ಡಿವರ್ಸ್ಗೆ ನೀವು ಅಪ್ಲೈ ಮಾಡಿದ್ದೀರಿ, ಡೈವರ್ಸ್ ಅಂತ ಏನು ಕರಿತೀರಿ, ಅದಕ್ಕೆ ಅಪ್ಲೈ ವಿಚ್ಛೇದನಕ್ಕೆ, ಅದು ನೀವು ಆಗಲೇ ಈಗ ಹೋಗಿದ್ದರೆ ಕೋರ್ಟಿಗೆ, ಅದು ಇವತ್ತಿನಿಂದ ನಿಮಗೆ ಶುಭಕರವಾಗಿ ನಿಮ್ಮ ಪರವಾಗಿ ತಿರುಗ್ತಕ್ಕಂಥದ್ದು, ವಿಚ್ಛೇದನವನ್ನು ಪಡೆಯಲಿಕ್ಕೆ ಸಾಧ್ಯತೆಗಳು ಉಂಟಾಗುತ್ತೆ. ವ್ಯವಹಾರಸ್ಥರಿಗೆ ಅಂತಹ ಒಳ್ಳೆಯ ದಿನ ಅಲ್ಲ, ಅದರ ಉದ್ಯೋಗಸ್ಥರಿಗೆ ಬಹಳ ಶುಭವು ಮತ್ತು ಲಾಭವನ್ನು, ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಹೆಚ್ಚಿನ ಲಾಭ, ಹೆಚ್ಚಿನ ಶುಭ ಆಗ್ತಕ್ಕಂಥದ್ದು ಕಾಣುತ್ತೆ. ಆದರೆ ಮನೆಯ ವಾತಾವರಣ ಸ್ವಲ್ಪ ಬಿಗುವಾಗಿರ್ತಕ್ಕಂಥದ್ದು, ಛಾತ್ರರು ಇವತ್ತಿನ ದಿವಸ ಅನುತ್ತೀರ್ಣರಾಗ್ತಕ್ಕಂಥದ್ದು ಮೀನರಾಶಿಯವರಲ್ಲಿ ಕಂಡುಬರುತ್ತೆ. ಕೆಟ್ಟ ಫಲ ನಿವೃತ್ತಿಗೆ ದೇವರ ಒಂದು ದಯವನ್ನು ನಾವು ಪಡೆದುಕೊಳ್ಳಬೇಕು. ದೇವತಾ ಪ್ರಾರ್ಥನೆಯನ್ನು ಬಹಳ ಶ್ರದ್ಧಾ ವಿಶ್ವಾಸದಿಂದ ಮಾಡಿದರೆ ಹೇಳಿದ ಕೆಟ್ಟ ಫಲಗಳು ಖಂಡಿತ ಸಂಭವಿಸುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳಬಹುದು. ಓಕೆ ಗುರುಗಳೇ, 12 ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಈ ಅಭ್ಯಂಜನ ಸ್ನಾನ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಜಾಸ್ತಿ ಪ್ರತೀತಿ ಇತ್ತು, ಬಟ್ ಆದರೆ ಈಗ ಯಾಕೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಜನರು ಅಂತ ಹೇಳಿ? ಇಲ್ಲ, ಅದಕ್ಕೆ ನನ್ನ ಬಳಿ ಉತ್ತರ ಇಲ್ಲ, ಅದು ಅವರವರ ಮನಸ್ಥಿತಿ. ಈಗ ಏನಾಗಿದೆ ಅಂತಂದ್ರೆ ನಮಗೆ ಹೊರದೇಶದ್ದು ಮಾಡಬೇಕು ಅಂತಕ್ಕಂತಹ ಒಂದು ಹುಚ್ಚು ಹತ್ತು ಬಿಟ್ಟಿದೆ ನಮಗೆಲ್ಲರಿಗೂ ಕೂಡ. ನಮ್ಮವರು ಹೇಳಿದ್ದು, ನಮ್ಮ ಹಿರಿಯರು ಹೇಳಿದ್ದು ಯಾವುದೂ ಕೂಡ ನಮಗೆ ಅಂತಹ ಒಂದು ಸಹ್ಯವಾಗ್ತಾ ಇಲ್ಲ, ಪಥ್ಯವಾಗ್ತಾ ಇಲ್ಲ. ಯಾವುದು ಪಾಶ್ಚಿಮಾತ್ಯ ಸಂಸ್ಕೃತಿ ಇದೆ, ಹೊರದೇಶದವರು ಮಾಡ್ತಾರೆ. ಭಾಷೆಯನ್ನೇ ನೋಡಿ, ಯಾರಿಗೂ ಕೂಡ ಇದೆ ಕರ್ನಾಟಕ ಕನ್ನಡ ಅಭಿಮಾನ ಅಂತ ಹೇಳಿ ಸುಮಾರು ಜನ ನಮ್ಮಲ್ಲಿ ಮಾತಾಡ್ತಾರೆ. ಸ್ಪಷ್ಟವಾಗಿ 5 ನಿಮಿಷಗಳ ಕಾಲ ಯಾವುದೇ ಹೊರಭಾಷೆಯ ಅಂದರೆ ಆಂಗ್ಲ ಭಾಷೆ, ಹಿಂದಿ ಭಾಷೆ, ಬೇರೆ ಭಾಷೆಗಳ ಯಾವುದೇ ಒಂದು ಅದರಲ್ಲಿ ಸೇರಿಸಿಕೊಳ್ಳಲು ಸುಸ್ಪಷ್ಟವಾಗಿ 5 ನಿಮಿಷಗಳ ಕಾಲ ನೀವು ಕನ್ನಡದಲ್ಲಿ ಮಾತಾಡಿದರೆ ಕನ್ನಡದಲ್ಲಿ ಮಾತಾಡ್ತಕ್ಕಂತಹ ಒಂದು ಶಕ್ತಿಯನ್ನು, ಬುದ್ಧಿಯನ್ನು ನಾವು ಆ ಅಭಿವ್ಯಕ್ತಿಯೇ ಹೊರಟು ಹೋಗಿದೆ ನಮ್ಮಲ್ಲಿ. ಆ ಒಂದು ಮನಸ್ತತ್ವೇ ನಮಗೆ ಕೆಟ್ಟು ಹೋಗಿಬಿಟ್ಟಿದೆ. ನಾವು ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ರಾಜ್ಯ, ನಮ್ಮ ಹಿರಿಯರು, ಈ ನಮ್ಮ ಪರಂಪರೆ ಅಂತಕ್ಕಂಥದ್ದು ಏನಿದೆ, ಇದರ ಕಡೆ ನಮ್ಮ ಗಮನವು ನಮಗೆ ನಶಿಸಿ ಹೋಗಿರೋದ್ರಿಂದ ಏನಾಗುತ್ತೆ, ಈ ಥರದ್ದು ಯಾರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ಅಂತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಎಣ್ಣೆ ಹಚ್ಕೊಳ್ತಕ್ಕಂಥದ್ದು ಪ್ರತಿ ವಾರದಲ್ಲೂ ನಮ್ಮ ಮನೆಗಳಲ್ಲಿ ಶನಿವಾರದಂದು ಅದು ದೊಡ್ಡ ಒಂದು ಪ್ರತೀತಿ. ಬರೀ ತಲೆಗೆ ಎಣ್ಣೆ ಹಚ್ತಾ ಇದ್ದಿದ್ದಕ್ಕಂಥಲ್ಲ, ಕಣ್ಣಿಗೆ ಮತ್ತು ಕಿವಿಯಲ್ಲಿ ಎಣ್ಣೆಯನ್ನು ಕೂಡ ಹಾಕ್ತಕ್ಕಂಥ ಪದ್ಧತಿಗಳು, ಪ್ರಕೃತಿಗಳು ಮನೆಯಲ್ಲಿ ನಡೀತಾ ಇತ್ತು. ಯಾರಾದರೂ ಇದ್ದರೆ ಸುಮಾರಿಗೆ ಒಂದು 60, 55, 60 ವರ್ಷ ದಾಟಿರ್ತಕ್ಕಂಥವ್ರಿಗೆ ತಿಳಿಯುತ್ತೆ. ಅದೇ ರೀತಿಯಾಗಿ ತಿಂಗಳಿಗೆ ಒಮ್ಮೆ ನಮಗೆ ಎಣ್ಣೆಯನ್ನು ಕೂಡ ಕುಡಿಸ್ತಾ ಇದ್ದರು ಹಿಂದಿನವರು. ಅದೊಂದು ವಿಧವಾಗಿ ಮಾಡಬೇಕು ಅದನ್ನು. ಹೇಗಂದರೆ ಎಣ್ಣೆಯನ್ನು ಕುಡಿಬೇಡಿ ನಾನು ಹೇಳಿದೆ ಅಂತ ಹೇಳಿ ಭಾಳ ಹುಷಾರಾಗಿ ಜೋಪಾನ, ಕಿವಿಗೂ ಎಣ್ಣೆ ಕಣ್ಣಿಗೂ ಎಣ್ಣೆ ಹಾಕಬೇಕಾದರೂ ಅಷ್ಟೇ. ಇದು ತಿಳಿದವರು ಕಲಿತುಕೊಂಡು ಮಾಡಬೇಕು. ಅದು ಕೆಲವು ಪ್ರಕ್ರಿಯೆಗಳು, ಆಯುರ್ವೇದದ ಪ್ರಕ್ರಿಯೆ. ನಾನೇನೋ ಮಾಧ್ಯಮದಲ್ಲಿ ಹೇಳಿದೆ ಅಂತ ಮಾಡಿದ್ರೆ ಅದಕ್ಕೆ ನಾವು ಯಾರೂ ಜವಾಬ್ದಾರರಲ್ಲ. ಇದು ಸ್ವಲ್ಪ ತಾವು ಮನಸ್ಸಿನಲ್ಲಿ ಇಡಬೇಕು. ಯಾಕೆಂದರೆ ಸುಮಾರು ಜನ ನಾನು ಹೇಳಿದ್ದನ್ನು ಬರ್ಕೊಂಡು ಪುಸ್ತಕವನ್ನು ಮಾಡಿಕೊಂಡು ಬೇರೆಯವರಿಗೆ ಆ ಪರಿಹಾರಗಳನ್ನು ಹೇಳಿದ್ದಕ್ಕಂಥದ್ದು ಅವರೇ ಬಂದು ನನ್ನ ಖುದ್ದು ಹೇಳಿದ್ದಾರೆ. ಪರಿಹಾರದ್ದು ಭಾಳ ಜನಕ್ಕೆ ಒಳ್ಳೆಯದಾಗಿದೆ ಅಂತೆ. ನೀವು ಒಳ್ಳೆಯದಾದರೆ ಬಹಳ ಸಂತೋಷ, ಆದರೆ ಅದರಲ್ಲಿ ನೀವು ತೂಗಿ ನೋಡಬೇಕು, ಇದನ್ನು ನಾವು ಹೇಳಬಹುದೇ ಬಿಡಬಹುದೇ ಅಂತ ಹೇಳಿ. ಇಂಗ್ಲೀಷಲ್ಲಿ ಹೇಳ್ತಾರೆ ನೋಡಿ, ಇದ್ರ ಮೇಲೆ ಹಾಕಿರ್ತಾರೆ, ಔಷಧಿ ಮೇಲೆ, ಇದನ್ನು ಬಳಸಿ ಆದರೆ ಯೂಸ್ ಅಂಡರ್ ಎಕ್ಸ್ಪರ್ಟ್ ಗೈಡೆನ್ಸ್ ಅಂತ ಹಾಕಿರ್ತಾರೆ. ಅದೇ ರೀತಿಯಾಗಿ ಇದನ್ನು ಹೇಳಬೇಕಾದ್ರೆ ಮಾಡಬೇಕಾದ್ರೆ ಎಕ್ಸ್ಪರ್ಟ್ಗಳು ಬೇಕಾಗುತ್ತೆ. ನಮಗೆ ಇಲ್ಲದೇ ಇದ್ದರೆ ತೊಂದರೆ ಆದೀತು. ಆದ್ದರಿಂದ ಈ ರೀತಿಯಾದಂತಹ ಒಂದು ಅಭ್ಯಂಜನ ಸ್ನಾನ ಏನಿದೆ, ಇದು ನಮಗೆ ಬಹಳ ಅನುಕೂಲ ಮತ್ತು ಶುಭವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನು ಅಷ್ಟು ಹೇಳಬಹುದು ಅಷ್ಟೇ. ಓಕೆ ಗುರುಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಜಾಹ್ನವಿ ಅಂತ ಹೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮ್ಯಾಮ್. ಅಮ್ಮ ಪ್ರಶ್ನೆ ಕೇಳಿ, ಗುರುಗಳಿದ್ದಾರೆ. ಹೇಳಿಮ್ಮ. ನಾವು ಜಾಹ್ನವಿ ಅಂತ. ನಾನು ಕೆಲಸದಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ, ಯಾವಾಗ ಸಿಗುತ್ತೆ ಕೆಲಸ? ಏನಮ್ಮ ವಯಸ್ಸು? 32. ಕೆಲಸ ಸಿಗೋದು ಸ್ವಲ್ಪ ನಿಧಾನ ನಮ್ಮ. ಕೆಲಸ ಸಿಗ್ತಕ್ಕಂಥದ್ದು ಸ್ವಲ್ಪ ನಿಧಾನ. ಪ್ರಯತ್ನವನ್ನು ಮಾಡಿ, ಯಾವಾಗ ಸಿಗುತ್ತೆ ಅಂತ ಹೇಳಂಗೆ ಹಂಗೆ ಸುಮ್ಮನೆ ಸಿಗುತ್ತೆ ಅನ್ನೋದಿದ್ರೆ ಯಾವಾಗ ಸಿಗುತ್ತೆ ಅಂತ ಹೇಳ್ಬೋದು. ಸಿಗೋದು ಬಹಳ ನಿಧಾನ ಅಂತಕ್ಕಂಥದ್ದು ಹೇಳುತ್ತೆ. ಸ್ವಲ್ಪ ತೊಂದರೆಗಳು ಇದೆ. ಗಂಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ, ಗಂಗಾ ಪೂಜೆಯನ್ನು ಮಾಡಿ. ಎಲ್ಲಿರೋದು ನೀವು? ಬೆಂಗಳೂರು. ಅದ್ಯಾಕಮ್ಮ ಅಷ್ಟು ಯೋಚನೆ ಮಾಡ್ತೀಯಾ? ಯಾವ ಊರು ಅಂತ ಹೇಳೋಕೆ ಅವು ಅಂದ್ಕೊಂಡು ಯೋಚನೆ ಮಾಡೋದ್ರೆ ಆಗೋದಿಲ್ಲ. ಗಂಗಾ ಪೂಜೆಯನ್ನು ಮಾಡಿ, ಗಂಗಾಷ್ಟಕ ಅನ್ನೋ ಶ್ಲೋಕವನ್ನು ದಿನಕ್ಕೆ 3 ಬಾರಿ ಹೇಳಿ, ಸೋಮವಾರ ಉಪವಾಸ ವ್ರತವನ್ನು ಮಾಡ್ತಾ ಬನ್ನಿ. 3 ಮಾಡುವುದರಿಂದ ಕೆಲಸದ ಸಾಧ್ಯತೆಗಳು ಆಗುತ್ತೆ. ಅನ್ಯಥಾ ಸ್ವಲ್ಪ ತೊಂದರೆ ಆದೀತು. ಶುಭಮಸ್ತು ನಿತ್ಯ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಪೂಜಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಹೇಳಿಮ್ಮ. ನಮಸ್ಕಾರ ಗುರುಜಿ. ಶುಭಮಸ್ತು, ಹೇಳಿ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು. ಜೋರಾಗಿ ಮಾತಾಡಿ ಸ್ವಲ್ಪ, ನೋಡೋಣ ಹೆಂಗೆ ಮಾತಾಡ್ತೀರೋ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ.
ನಿಮ್ಮ ಮನೆಯವರನ? ನಮ್ಮ ಗಂಡನಕ್ಕೆ ಹೇಳಿ. ಜಗನ್ನಾಥ್ ಅಂತ. ಹ್ಞೂ. ಅವರು ಒಂದು ಸ್ವಲ್ಪ ಹೊಂದಾಣಿಕೆ ಇದರಲ್ಲಿ ಕಮ್ಮಿ. ಆಮೇಲೆ ಅಡ್ಜಸ್ಟ್ ಏನಾದರೂ ಒಂದು ವಿಷಯ ಹೇಳಿದ್ರೆ ಅವರು ಹೊಂದಾಣಿಕೆಯಿಂದ ಮಾತಾಡೋದು ಅದು ಏನೂ ಇಲ್ಲ. ತುಂಬ ಕೋಪ ಗುರೂಜಿ. ಎಷ್ಟು ವಯಸ್ಸು ಯಜಮಾನರಿಗೆ? 55. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 20 ವರ್ಷ ಆಯ್ತು. ಈಗ ಕೇಳಿದ್ರೆ ಏನು ಹೇಳಿ? 20 ವರ್ಷನೇ ಸೌಸ್ಬಿಟ್ಟಿದ್ದೀರಿ. 20 ವರ್ಷನೇ ಸೌಸ್ಬಿಟ್ಟಿದ್ದೀರಿ. 20 ವರ್ಷ ಹಿಂದೆ ಕೇಳಿದ್ರೆ ಏನಾದರೂ ಹೇಳ್ಬೋದಿತ್ತು. ಮದುವೆ ಆಯಿತು, ಮಕ್ಕಳಾಯಿತು, ಎಲ್ಲ ಆಯಿತು. ಈಗ ಹೊಂದಾಣಿಕೆ ಕಟ್ಕೊಂಡು ಏನು ಮಾಡ್ತೀರಿ? ಏನು ಪ್ರಶ್ನೆ ಏನು ಹೋಗಲಿ, ಏನು ಪ್ರಶ್ನೆ ಏನು ಕೇಳಿ ಸ್ಪಷ್ಟವಾಗಿ. ಅವರು ಸ್ವಭಾವನೆ ಹೀಗೆ, ಯಾಕೆ ಹಿಂಗೆ ಆಗ್ತಾರೆ ಅಂತ ಗೊತ್ತಿಲ್ಲ. ಜಾತಕ ನೋಡ್ಬೇಕು ಇಬ್ಬರದೂ, ಅದೆಲ್ಲ ನೋಡಿದ್ರಾಗುತ್ತೆ. ಮನೆಯ ಕಡೆಯಲ್ಲಿ ನೋಡಿದರೆ ಸ್ವಭಾವತಃ ಬಹಳ ಕೋಪಿಷ್ಟರು, ನನ್ನದೇ ನಡಿಬೇಕು ಅಂತಕ್ಕಂತಹದ್ದು ಜಗನ್ನಾಥ್ ಅವರ ಸ್ವಭಾವ. ಹೌದು ಗುರುಜಿ. ಬಹಳ ಹೊರಟು ಕೆಲವು ವಿಚಾರದಲ್ಲಿ ಮನ್ಸಿಗೆ ಬಂದಿದ್ದೆಲ್ಲ ಬಾಯಿಗೆ ಬರುತ್ತೆ. ಹೌದು. ಸ್ವಲ್ಪ ಹಿಂಸೆಯನ್ನು ಪಡ್ತಾರೆ, ಬೇರೆಯವ್ರಿಗೂ ಹಿಂಸೆ ಕೊಡ್ತಾರೆ. ಕೆಟ್ಟ ಮನುಷ್ಯ ಅಂತಲ್ಲ, ಆಡಿದ್ಮೇಲೆ ಅವ್ರಿಗೆ ಅನ್ಸುತ್ತೆ ಯಾಕೆ ಆಡದೆ ಅಂತ. ಒಳ್ಳೆ ವ್ಯಕ್ತಿ. ಹೌದು. ಆಮೇಲೆ ಏನಾಗುತ್ತೆ, ನಾನು ಯಾಕೆ ಆಡದೆ ಅಂತ ಅವರೇ ನಿಮ್ಮ ಹತ್ರನೇ ಹೇಳಿರೋದು ಉಂಟು. ಅನ್ನೋದು ಅಂದ್ಬಿಟ್ಟು ಆಮೇಲೆ ಬಂದು ಪುಸ್ಲಾಯಿಸೋದು ಉಂಟು ಅಲ್ವಾ? ಹಾಗೆ ಹೇಳಲ್ಲ, ತಪ್ಪನ್ನು ಒಪ್ಕೊಳ್ಳೋದೇ ಇಲ್ಲ ನಾನು ಈಗ ಅದು ಹಠಮಾರಿ ಸ್ವಭಾವ. ಹೇಳಿದ್ನಲ್ಲ, ಬಹಳ ಹಠಮಾರಿ ಸ್ವಭಾವ. ಮನಸ್ಸಿನೆಲ್ಲ ಅದು ಸುಸ್ಪಷ್ಟವಾಗಿ ಕಾಣುತ್ತೆ ನಮಗಿಲ್ಲಿ. ನಾಗಪ್ಪನ ಪ್ರಾರ್ಥನೆಯನ್ನು ಮಾಡಿಸಿ. ಈಗ ಅವರು ಮಾಡಲ್ವಲ್ಲ, ಜಗನ್ನಾಥ್ ಮಾಡಲ್ಲ, ನೀವೇ ಮಾಡಬೇಕು ಅಲ್ವಾ? ನಾಗಪ್ಪನ ಪ್ರಾರ್ಥನೆಯನ್ನು ಮಾಡಿಸಿ, ನವನಾಗ ಸ್ತೋತ್ರ ಅಂತಕ್ಕಂಥ ಸ್ತೋತ್ರದ ಪಠನೆಯನ್ನು ಮಾಡಿಸಿ ನಿಮ್ಮ ಮನೆಯವರ ಕೈಯಲ್ಲಿ. ಮತ್ತು ಹಿರಿಯರ ಹಬ್ಬ ಏನಾದರೂ ಮಾಡ್ತೀರಾ? ಏನೋ ಈ ಪಿತೃಪಕ್ಷದಲ್ಲಿ ಏನಾದರೂ ನೀವು? ಇಲ್ಲ ಗುರುಜಿ, ಪಿತೃಪಕ್ಷದಲ್ಲಿ ಮಾಡಲ್ಲ ಗುರುಜಿ, ನಾವು ಯುಗಾದಿ ಹಬ್ಬದಲ್ಲಿ ಮಾಡ್ತೀವಿ. ನಿಮ್ಮ ಪದ್ಧತಿ ಪ್ರಕಾರ ಮಾಡಿ. ಇಲ್ಲಿ ಪಿತೃವರ್ಗದಲ್ಲೂ ಬಹಳ ದೋಷಗಳು ಲೋಪಗಳು ಕಾಣುವುದರಿಂದ ಇದು ಬರೀ ದಾಂಪತ್ಯ ಒಂದು, ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಆಗುತ್ತೆ ಮನೆಯಲ್ಲಿ ಯಾರಿಗಾದರೂ ಅಂತ. ಯಾರಿಗಾದರೂ ಚರ್ಮದ ಸಮಸ್ಯೆ ಇದೆಯಾ ಮನೆಯಲ್ಲಿ? ಜಗನ್ನಾಥ್ಗೆ ಇದೆಯಾ? ಅವರಿಗೆ ನಾವೇ ಆಗಿತ್ತು ಗುರುಜಿ, ಈಗ ನಾವು ಟ್ರೀಟ್ಮೆಂಟ್ ತಗೊಂಡು ಹೋಗಿದೆ ಗುರುಜಿ. ಅದೇ ಚರ್ಮಕ್ಕೂ ಅದಕ್ಕೆ ಈ ಸಮಸ್ಯೆ ಬಂದರೆ ಎರಡು ಯುಗಪತ್ ಎರಡು ಸೇರಿಸಿ ಬರುತ್ತೆ ಅಂತ ಹೇಳುತ್ತೆ. ಆದ್ದರಿಂದ ಪಿತೃಗಳ ಪೂಜೆಯನ್ನು ಬಹಳ ವಿಶ್ವಾಸ ಶ್ರದ್ಧೆಯಿಂದ ಮುಂದುವರಿಸಿ, ನಾಗಪ್ಪನ ಪ್ರಾರ್ಥನೆಯನ್ನು ಪಂಚಮಿ ಉಪವಾಸವನ್ನು ಮಾಡ್ತಾ ಬನ್ನಿ. ದಾಂಪತ್ಯ ಇದ್ದಿದ್ದರಲ್ಲಿ ಸರಿಯಾಗಿ ಹೋಗುತ್ತೆ. ಶುಭಮಸ್ತು ನಿತ್ಯ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಸದಾಶಿವ ಅಂತ ಹೇಳಿ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಗುರುಜಿ ಅವರೇ. ಒಳ್ಳೇದಾಗ್ಲಿ, ಹೇಳಿ. ಗುರುಜಿ, ಸದಾಶಿವ ಮಾತಾಡ್ತಿದ್ದೀವಿ. ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ. 25 ವರ್ಷ ಪ್ರಾಯ ಅವಳಿಗೆ. ನೋಡ್ತಾ ಇದ್ದೀವಿ ಗುರುಜಿ, ಸರಿಯಾಗಿ ಸರಿ ಕಟ್ ಆಗ್ತಾ ಇಲ್ಲ ಗುರುಜಿ. ಯಾವಾಗ ಆಗ್ಬೋದು ಅಂತ ಹೇಳಿ ಪ್ರಶ್ನೆ. ನೀವು ಕರೆಯನ್ನು ಮಾಡಿದಾಗ ಇದಕ್ಕೆ ಉತ್ತರಿಸಿತ್ತು ಹಿಂದೆ ಸದಾಶಿವ ಅವರೇ. ನೀವು ಆಗಲೇ ಕರೆ ಮಾಡಿದ್ರಿ, ಇದಕ್ಕಾಗಲೇ ನಾನು ಉತ್ತರಿಸಿದ್ದೀನಿ. ನೀವು ಕೇಳಿದ ಪ್ರಶ್ನೆಯನ್ನು ನೀವು 10-15 ಸತಿ ಕೇಳಿದ್ರು ನಾವು ಅದನ್ನೇ ಹೇಳ್ತೀವಿ. ನೀವು ಎಷ್ಟು ಹೇಳಿದ್ರು ನನಗೆ ಗೊತ್ತಾಗುತ್ತೆ ನೀವು ಕರೆ ಮಾಡಿದ್ರಿ ಅಂತ. ನಾನು ಹೇಳಿದ ಪರಿಹಾರವನ್ನು ಮಾಡಿ ಹೇಳಿದ್ದೇ ಫಲ. ಅದನ್ನು ಮತ್ತೆ ನೀವು ಸುತ್ತಿ ಬಳಸಿ ಕೇಳುವುದರಿಂದ ನೋಡಿ ನನಗೂ ಉಪಯೋಗ ಇಲ್ಲ, ನಿಮಗೂ ಉಪಯೋಗ ಇಲ್ಲ. ಕಾಲಹರಣ ಮಾಡಬೇಡಿ, ಬೇರೆಯವರಿಗೂ ಒಂದು ಅವಕಾಶವನ್ನು ಕೊಡಿ. ಶುಭಮಸ್ತು ನಿತ್ಯಂ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಗುರೂಜಿ ಅವರೇ, ಕಾರ್ಯಕ್ರಮಕ್ಕೆ ಬಂದು ಅಭ್ಯಂಜನ ಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಜೊತೆಗೆ ರಾಶಿ ಭವಿಷ್ಯದ ಫಲಾಫಲಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ನಿತ್ಯಾನುಷ್ಠಾನ ಕಾರ್ಯಕ್ರಮದಲ್ಲಿ ಅಭ್ಯಂಜನ ಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸಾವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9619967305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedicrimedes@gmail.com.